ರಾಜ್ಯ ರಾಜಕಾರಣದಲ್ಲಿ ಸದ್ಯ ಡಿನ್ನರ್ ಪಾಲಿಟಿಕ್ಸ್ ನದ್ದೇ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಪ್ತರ ಜೊತೆಗೆ ಈಗ ಡಿಕೆ ಬ್ರದರ್ಸ್ ಒಂದು ಔತಣ ಕೂಟವನ್ನ ಕರೀತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಎಲ್ಲಿ ಸೇರ್ತಾ ಇದ್ದಾರೆ ಔತಣ ಕೂಟಕ್ಕೆ, ಯಾರ್ಯಾರು ಇರ್ತಾರೆ ಈ ಔತಣ ಕೂಟದಲ್ಲಿ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿವೆ. ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಣ್ತಮ್ಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ. ಹಾಗಿದ್ರೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ, ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ, ಶಾಸಕ ಯೋಗೇಶ್ವರ್, ಎನ್ಎ ಹ್ಯಾರಿಸ್, ಕೊತ್ತೂರು ಮಂಜುನಾಥ್, ಮಂತರ್ಗೌಡ, ಎಸಿ ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಸ್ಟಿ ಸೋಮಶೇಖರ್, ಶ್ರೀನಿವಾಸ ಮಾನೆ, ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಂ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಡಿನ್ನರ್ ಪಾಲಿಟಿಕ್ಸ್ ನದ್ದೇ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಪ್ತರ ಜೊತೆಗೆ ಈಗ ಡಿಕೆ ಬ್ರದರ್ಸ್ ಒಂದು ಔತಣ ಕೂಟವನ್ನ ಕರೀತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಎಲ್ಲಿ ಸೇರ್ತಾ ಇದ್ದಾರೆ ಔತಣ ಕೂಟಕ್ಕೆ, ಯಾರ್ಯಾರು ಇರ್ತಾರೆ ಈ ಔತಣ ಕೂಟದಲ್ಲಿ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿವೆ. ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಣ್ತಮ್ಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ. ಹಾಗಿದ್ರೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ, ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ, ಶಾಸಕ ಯೋಗೇಶ್ವರ್, ಎನ್ಎ ಹ್ಯಾರಿಸ್, ಕೊತ್ತೂರು ಮಂಜುನಾಥ್, ಮಂತರ್ಗೌಡ, ಎಸಿ ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಸ್ಟಿ ಸೋಮಶೇಖರ್, ಶ್ರೀನಿವಾಸ ಮಾನೆ, ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಂ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು.
ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಡಿನ್ನರ್ ಪಾಲಿಟಿಕ್ಸ್ ನದ್ದೇ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಪ್ತರ ಜೊತೆಗೆ ಈಗ ಡಿಕೆ ಬ್ರದರ್ಸ್ ಒಂದು ಔತಣ ಕೂಟವನ್ನ ಕರೀತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಎಲ್ಲಿ ಸೇರ್ತಾ ಇದ್ದಾರೆ ಔತಣ ಕೂಟಕ್ಕೆ, ಯಾರ್ಯಾರು ಇರ್ತಾರೆ ಈ ಔತಣ ಕೂಟದಲ್ಲಿ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿವೆ. ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅನ್ತಮ್ಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ. ಹಾಗಿದ್ರೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ, ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ, ಶಾಸಕ ಯೋಗೇಶ್ವರ್, ಎನ್ಎ ಹ್ಯಾರಿಸ್, ಕೊತ್ತೂರು ಮಂಜುನಾಥ್, ಮಂತರ್ಗೌಡ, ಎಸಿ ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಸ್ಟಿ ಸೋಮಶೇಖರ್, ಶ್ರೀನಿವಾಸ ಮಾನೆ, ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಂ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಡಿನ್ನರ್ ಪಾಲಿಟಿಕ್ಸ್ ನದ್ದೇ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಪ್ತರ ಜೊತೆಗೆ ಈಗ ಡಿಕೆ ಬ್ರದರ್ಸ್ ಒಂದು ಔತಣ ಕೂಟವನ್ನ ಕರೀತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಎಲ್ಲಿ ಸೇರ್ತಾ ಇದ್ದಾರೆ ಔತಣ ಕೂಟಕ್ಕೆ, ಯಾರ್ಯಾರು ಇರ್ತಾರೆ ಈ ಔತಣ ಕೂಟದಲ್ಲಿ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿವೆ. ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅನ್ತಮ್ಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ. ಹಾಗಿದ್ರೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ, ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ, ಶಾಸಕ ಯೋಗೇಶ್ವರ್, ಎನ್ಎ ಹ್ಯಾರಿಸ್, ಕೊತ್ತೂರು ಮಂಜುನಾಥ್, ಮಂತರ್ಗೌಡ, ಎಸಿ ಶ್ರೀನಿವಾಸ್, ಆನೇಕಲ್ ಶಿವಣ್ಣ,
ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಸ್ಟಿ ಸೋಮಶೇಖರ್, ಶ್ರೀನಿವಾಸ ಮಾನೆ, ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಂ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.